ಡಾಕ್ಟರ್ ಹಾಯ್ ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಅಂತಹ ಹುದ್ದೆಗೇರಬೇಕು ಅಂತ BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗೆ ಸೇರಿದಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಅದ್ದೂರಿಯಾಗಿ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು. ಈ ಘಟಿಕೋತ್ಸವದಲ್ಲಿ MBBS ಹಾಗೂ PG ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಕೂಡ ಮಾಡಿದ್ರು. ಅತ್ಯದ್ಭುತ ಕ್ಷಣಗಳು ಹೇಗಿತ್ತು ಅಂತ ನಾನು ಹೇಳೋಕ್ಕಿಂತ ಮುಂಚೆ ಆ ಸ್ವರ್ಗಕ್ಕೆ ನಿಮ್ಮನ್ನೇ ಕರ್ಕೊಂಡು ಹೋಗ್ತೀನಿ. ಜಸ್ಟ್ ಹ್ಯಾವ್ ಅ ಲುಕ್. ಡಾಕ್ಟರ್ ರೂಪಶ್ರೀ GM. Next we have Dr. Meghana Aikar Kannu. ಎತ್ತ ಕಣ್ಣು ಹಾಯಿಸಿದರೂ ರಂಗುರಂಗಿನ ಚಿತ್ತಾರ, ನೀಲಿ ಮತ್ತು ಕಪ್ಪು ಬಣ್ಣದ ಕಾನ್ವೊಕೇಶನ್ ಗೌನ್ ಧರಿಸಿದ ವಿದ್ಯಾರ್ಥಿಗಳು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ BGS ಕಾಲೇಜಿನಲ್ಲಿ. Dr. Asmita Prasad on stage. Lakshmi Devi N, University rank number 6 in pathology. ಬೆಂಗಳೂರಿನ BGS ಕಾಲೇಜಿನಲ್ಲಿ ಪದವಿ ಪ್ರದಾನ. ಸಮಾಜ ಸೇವೆಗೆ ಸಜ್ಜಾದ ಯುವ ವೈದ್ಯರ ದಂಡು. Dr. Sugarmi N, rank number 6 in forensic medicine. Dr. Sharan Prasad, rank number 10 in ENT. Rank number 8 in general surgery. Dr. Priyanka, Department of Anesthesia. Dr. Lavanya BC. ಬೆಂಗಳೂರಿನ BGS ಸಂಸ್ಥೆಯ ಕ್ಯಾಂಪಸ್ನಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ದಿವ್ಯ ಸನ್ನಿಧಾನದಲ್ಲಿ ಪದವಿ ಪ್ರದಾನ ಸಮಾರಂಭ ನಡೆಯಿತು. Dr. Akshay, Dr. Amrita, Dr. Anaga CS, Dr. Ananya. BGS ಮತ್ತು SJB ಸಮೂಹ ಸಂಸ್ಥೆಗಳು ಮತ್ತು ಆಸ್ಪತ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕ R. ಅಶೋಕ್, ರಾಜೀವ್ ಗಾಂಧಿ ಆರೋಗ್ಯ ವಿವಿ, ವೈಸ್ ಚಾನ್ಸಲರ್ ಡಾಕ್ಟರ್ ಭಗವಾನ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ಹೆಚ್ಚು ಅಂಕ ಪಡೆದಿದ್ದ 20ಕ್ಕೂ ಹೆಚ್ಚು ಡಾಕ್ಟರ್ಸ್ಗಳಿಗೆ ಮೆಡಲ್ ಹಾಕಿ ಪದವಿ ಪ್ರದಾನ ಮಾಡಲಾಯಿತು. ಜೊತೆಗೆ 2020ನೇ ಬ್ಯಾಚ್ 150ಕ್ಕೂ ಹೆಚ್ಚು UG ಸ್ಟೂಡೆಂಟ್ಸ್ ಹಾಗೂ 2022ನೇ ಬ್ಯಾಚ್ನ 50ಕ್ಕೂ ಹೆಚ್ಚು PG ಸ್ಟೂಡೆಂಟ್ಸ್ಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ, ಶಿಕ್ಷಣ ಕೇವಲ ಪದವಿಗಷ್ಟೇ ಸೀಮಿತವಾಗಿರಬಾರದು, ಸಮಾಜಕ್ಕೆ ಮತ್ತು ದೇಶಕ್ಕೆ ಕೊಡುಗೆ ನೀಡುವ ಉತ್ತಮ ಪ್ರಜೆಗಳಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಇವತ್ತು ಏನು ಗ್ರ್ಯಾಜುಯೇಷನ್ ಆಗಿದೆ 150 ಜನ, PG 150 ಜನ, UG ಒಂದು 50 ಜನ ಆಗಿದ್ದಾರೆ. ಅವರಿಗೆಲ್ಲ ಮುಂದೆ ಉಜ್ವಲ ಭವಿಷ್ಯ ಸಿಗಲಿ ಅಂತ ಹೇಳಿ ನಮ್ಮ ಏನು BGS ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದೆ, ಇವತ್ತು VTUನಲ್ಲಿ ಭಾಳ ರ್ಯಾಂಕ್ ಸ್ಟೇಜಲ್ಲಿದೆ. ಇವತ್ತು ಆ ಅತ್ಯುತ್ತಮ ಮಾರ್ಗದರ್ಶನ ಮಾಡ್ತಿರ್ತಕ್ಕಂಥ ನಮ್ಮ ಎಲ್ಲ ಡಾಕ್ಟ್ರು ಸಿಬ್ಬಂದಿಗಳಿಗೆ, ಅದರಲ್ಲೂ ನಮ್ಮ ಡಾಕ್ಟ್ರ್ ಮೋಹನ್ ಏನಿದ್ದಾರೆ, ಅವರು ಮನಸ್ಫೂರ್ತಿಯಾಗಿ ಈ ಸಂಸ್ಥೆನ ತುಂಬ ಇಚ್ಛೆಯಿಂದ ಬೆಳೆಸ್ತಾ ಇದ್ದಾರೆ. ಈ ಸಂಸ್ಥೆ ಇನ್ನೂ ಹೆಚ್ಚಾಗಿ ಬೆಳಿಬೇಕು ಅಂತ, ಬೆಳೆಸೋಣ ಅಂತ ಎಲ್ಲರೂ ಸೇರಿ ಈ ಸಂಸ್ಥೆನ ಕಟ್ಟಿ ಬೆಳೆಸೋಣ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಇನ್ನು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡಿ, ವೈದ್ಯಕೀಯ ವೃತ್ತಿ ಎಂಬುದು ಕೇವಲ ಹಣ ಸಂಪಾದನೆಯ ಮಾರ್ಗವಲ್ಲ, ಅದೊಂದು ಜೀವ ಉಳಿಸುವ ಪವಿತ್ರ ಕಾಯಕ ಅಂತ ಹೇಳಿದರು. ತನ್ನ ಗ್ರ್ಯಾಜುಯೇಷನ್ ಡೇನ ಆಚರಿಸ್ತಾ ಇರ್ತಕ್ಕಂಥ ಪವಿತ್ರ ಸಂದರ್ಭದಲ್ಲಿ ತುಂಬ ಸಂತೋಷವಾಗಿರ್ತಕ್ಕಂಥ ವಿಚಾರ. 5 ವರ್ಷಗಳ ಕಾಲ ಇಲ್ಲಿದ್ದು ಲೋಕದ ಜನಗಳ ಆರೋಗ್ಯದ ಸೇವೆಯನ್ನು ಮಾಡಲಿಕ್ಕೆ 150 ಜನ UG ಡಾಕ್ಟರ್ಸ್ ಮತ್ತು 25 ಜನ PG ಡಾಕ್ಟರ್ಸ್ಗಳನ್ನ ತಯಾರು ಮಾಡಿ ಸಮಾಜಕ್ಕೆ ಕಾಣಿಕೆಗೆ ಕೊಡ್ತಾ ಇದ್ದೇವೆ. ತುಂಬ ಸಂತಸದ ವಿಚಾರ ಏನು ಅಂತಂದರೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಡಿನಲ್ಲಿ ಬರ್ತಕ್ಕಂಥ ನಮ್ಮ BGS GIMS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಸುಮಾರು 24
ವಿಶ್ವವಿದ್ಯಾಲಯ ಮಟ್ಟದ ರ್ಯಾಂಕ್ಗಳು ಬಂದಿರತಕ್ಕಂಥದ್ದು ತುಂಬ ಸಂತೋಷ. ಇದಕ್ಕೆ ಮಕ್ಕಳ ಒಂದು ಶ್ರಮ, ನಮ್ಮ ಅಧ್ಯಾಪಕ ವೃಂದವರ ಶ್ರಮ ಮತ್ತು ತಂದೆ ತಾಯಿಗಳು ಕೊಟ್ಟಿರ್ತಕ್ಕಂಥ ಪ್ರೋತ್ಸಾಹ ಎಲ್ಲಕ್ಕೂ ಕೂಡ ಭೈರವೇಶ್ವರನ ಪೂರ್ಣ ಆಶೀರ್ವಾದ ಇರಲಿ. ನಮ್ಮ ಸಂಸ್ಥೆಯಿಂದ ಓದಿ ಹೋಗಿರ್ತಕ್ಕಂಥ ಯಾವುದೇ ಡಾಕ್ಟರ್ಸ್ಗಳು ಕೂಡ ಯಾವುದೇ ಸಂದರ್ಭದಲ್ಲಿ ಯಾವ ಭೇದವನ್ನು ಕೂಡ ಮಾಡದಲೇನೆ ಸೇವೆ ಒಂದನ್ನೇ ಗುರಿಯಾಗಿ ಇಟ್ಕೊಂಡು ಸೇವೆಯನ್ನು ಮಾಡ್ತಾ ಇರ್ತಾರೆ. ಅಂತಹ ಹೊರಗೆ ಹೋಗ್ತಾ ಇರ್ತಕ್ಕಂಥ ಸಮಾಜದ ಸೇವೆಗೆ ಹೊರಟಿರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ಗಳನ್ನು ಕೂಡ ನಾವು ಶುಭ ಆರೈಕೆಯನ್ನು ಮಾಡ್ತೇವೆ, ಭೈರವನ ಪೂರ್ಣ ಆಶೀರ್ವಾದವನ್ನು ಕೋರ್ತೇವೆ. ಸಂಸ್ಥೆ ಪ್ರತಿ ವರ್ಷ ಎತ್ತರಕ್ಕೆ ಬೆಳೀತಾ ಇದೆ. ಮತ್ತಷ್ಟು ಬೆಳೆಯಲಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹಾರೈಸಿದ್ರು. ನಾನು ಮೊದಲ ಬಾರಿ MLA ಇದ್ದಾಗ ಇಲ್ಲಿ ಸಣ್ಣ ಒಂದು ಸಂಸ್ಥೆ ಇತ್ತು. ಇವತ್ತು ಪ್ರಕಾಶಾನಂದ ಸ್ವಾಮೀಜಿಯವರು ಇದನ್ನು ದೊಡ್ಡ ಆಲದ ಮರದ ರೀತಿ ಬೆಳೆಸಿದ್ದಾರೆ. ಸೊ ಇನ್ನಷ್ಟು ಎತ್ತರಕ್ಕೆ ಈ ಸಂಸ್ಥೆ ಬೆಳೀಲಿ ಅನ್ನೋ ಶುಭ ಹಾರೈಕೆಯನ್ನು ಮತ್ತು ಪ್ರಕಾಶಾನಂದ ಸ್ವಾಮೀಜಿಯವರಿಗೆ ನನ್ನ ಬೆಂಬಲವನ್ನು ಕೊಡ್ತಾಯಿದ್ದೀನಿ. ಪದವಿ ಪ್ರಮಾಣ ಪತ್ರ ಕೈ ಸೇರ್ತಾ ಇದ್ದಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಕಣ್ಣಲ್ಲಿ ಆನಂದ ಭಾಷ್ಮ ಮೂಡಿಬಂತು. It was a long journey, tough journey, but I'm happy that I could complete it with the help of my parents, my teachers and with the blessing of God. Thank you ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ, ಯಾರು ಈ ಜರ್ನಿಲಿ ಥ್ರೂಔಟ್ ನಂಗೆ ಸಪೋರ್ಟ್ ಆಗಿದ್ರು. ಮಕ್ಕಳ ಈ ಸಾಧನೆಯನ್ನ ಕಣ್ತುಂಬಿಕೊಂಡು ಆನಂದ ಭಾಷ್ಮ ಸುರಿಸಿದ ಪೋಷಕರ ಆ ಕ್ಷಣ ನಿಜಕ್ಕೂ ಪದಗಳಿಗೆ ನಿಲುಕದ್ದು. ವಿದ್ಯಾರ್ಥಿಗಳೇ, ನಿಮ್ಮ ಮುಂದಿನ ಜೀವನಕ್ಕೆ ಆಲ್ ದಿ ಬೆಸ್ಟ್. ಐಶ್ವರ್ಯ ಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.